ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂಥೇಳಿ ಅನ್ಕೊತೀನಿ. ಇದು ನೋಡ್ರಿ, ಬೆಳಿಗ್ಗೆ ಇವತ್ತು ಉಪ್ಪಿಟ್ಟು ಮಾಡ್ಬೇಕಂತ ಹೇಳಿ ರವೆ ಎಲ್ಲನೂ ಚಲೋ ಹೊತ್ತಂಗೆ ಎಣ್ಣೆ ಹಾಕಿ ಹುರ್ಕೊಳಕತ್ತಿದ್ದೆ ನೋಡ್ರಿ. ಹಂಗೆ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದ ನೋಡತ್ತೀರಿ, ಸೊ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಅಂತ ಹೇಳ್ತೀನಿ. ಸಬ್ಸ್ಕ್ರೈಬ್ ಅಂತ ಬಟನ್ ಐತೆ ನೋಡ್ರಿ ಇಲ್ಲಿ ಬಾಜು, ಅದನ್ನು ಕ್ಲಿಕ್ ಮಾಡಿರಿ. ಆಮೇಲೆ ಆಲ್ ಅಂತ ಹೇಳಿ ಆಪ್ಷನ್ ಬರ್ತೈತಲ್ರಿ, ಅದನ್ನು ಕ್ಲಿಕ್ ಮಾಡಿರಿ. ಆವಾಗ ಏನಂತಂದ್ರೆ ನಾ ಹಾಕಿದಂಥ ವಿಡಿಯೋ ಎಲ್ಲನೂ ನಿಮ್ಗೆ ನೋಟಿಫಿಕೇಷನ್ ಬರ್ತೈತಿ. ಆವಾಗ ನೀವು ಎಲ್ಲ ವಿಡಿಯೋನು ನೋಡ್ಬೋದು. ಸೊ ಹಾಗಾಗಿ ನೀವೇನು ಮಾಡಬೇಕೀಗ, ಫಸ್ಟ್ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ನ ಮಾಡ್ಕೋಬೇಕು. ಸೊ ಹಂಗೆ ಪೂರ್ತಿಯಾಗಿ ವಿಡಿಯೋನ ನೋಡಿರಿ. ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳಿದರೆ ಒಂದು ಲೈಕ್ ಮಾಡೋದನ್ನು ಮರೆಯೋಕೆ ಹೋಗಬೇಡ್ರಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂಥೇಳಿ ಅನ್ಕೊತೀನಿ. ಇಲ್ಲಿ ನೋಡ್ರಿ, ಕಾಯಿ ಸುಲಿಯಾಕತ್ತಾರ. ಇವತ್ತು ಏನು ದೊಡ್ಡದಿದೆ ನನ್ನ ಕಾಯಿ. ಗಿಡದ ಮೇಲೆ ಡಿಪೆಂಡ್ ಇರ್ತದೆ. ತೋರಿಸ್ಕಾಯಿ ಇಲ್ಲೇ ಗಿಡ ಐತಲ್ರಿ, ಗಿಡದಾಗಿಂದ ಬಿದ್ದಿದ್ದು ನಮ್ದು ಕಾಯಲ್ಲ, ಅದು ಬೇರೆದವ್ರದ್ದು ಗಿಡ. ಅಲ್ಲೇ ನಮ್ಮ ಜಾಗದಾಗ ಬಂದು ಬೀಳೋ ಥರ ಐತ್ರಿ ಅದು ಗಿಡ. ಹಂಗಾಗಿ ಅದು ಇಲ್ಲಿ ನಮ್ಮ ಕಡೆ ಬಿದ್ದಿತ್ತು. ಅವ್ರೇನು ಹೇಳಂಗಿಲ್ಲ ರೀ ತೊಗೊಂಡ್ರೆ. ಹಂಗಾಗಿ ತೊಗೊಂಡು ಸುಲ್ಕೊಂಡು ನೋಡ್ರಿ, ನಮ್ಗೆ ಅಡುಗೆಗೆ ಯೂಸ್ ಆಕೈತೆ. ನಾಳೆಗೆ ಹೆಂಗೋ ನಮ್ಗೆ ಕಾಯಿ ಬೇಕಾಗಿತ್ತು, ತರಬೇಕು ಅಂತ ಅನ್ನಕತ್ತಿದ್ವಿ. ಅಷ್ಟೊತ್ತಿಗೆ ಕಾಯಿ ಸಿಕ್ತು. ಈಗ ನಾಳೆಗೆ ಇದನ್ನು ಯೂಸ್ ಮಾಡ್ಕೊಂಡು ಅಡುಗೆ ಮಾಡೋದು ನೋಡ್ರಿ. ಮಸ್ತ್ ಐತಿ ಕಾಯಿ. ಕಾಯಿ ಹೆಂಗೈತಿ, ನೀರು ಅದಾವಂತ ಹೇಳಿ ಮಾಡಿದ್ವಿ, ನೀರಿಲ್ಲ, ಖಾಲಿ ಎಲ್ಲ ಇದಾಗೈತಿ, ಗಿಟ್ಟಕ್ಕಾದಂಗೆ ಆಗೈತಿ ನೋಡ್ರಿ. ಕಾಯಿ ಎಲ್ಲ ಒಣಗೈತಿ. ಹಾಯ್ ಫ್ರೆಂಡ್ಸ್, ನೋಡ್ರಿ, ಇವತ್ತು ಮಧ್ಯಾಹ್ನದ ರೊಟ್ಟಿನ ಮಾಡ್ಕೊಳಕತ್ತಾನೆ. ಈಗ ಜಿಗಟ್ ಹಾಕೊಳತ್ತೇನೆ ನೋಡ್ರಿ. ನೀರು ಚಲೋ ಹೊತ್ತಂಗೆ ಕುದಿಸಿ ರೊಟ್ಟಿಗೆ ಜಿಗಟ್ ಹಾಕೊಳತ್ತೇನೆ. ಸ್ವಲ್ಪ ಜಾಸ್ತಿನ ರೊಟ್ಟಿ ಮಾಡ್ಕೋಬೇಕು ಅಂತ ಹೇಳಿ ಇವತ್ತು ಮಾಡ್ಕೊಳತ್ತೇನೆ ರೀ. ನೋಡು, ಎಷ್ಟು ಮಾಡ್ಕೊತಾನೋ ಗೊತ್ತಿಲ್ಲ, ಒಟ್ಟು ಜಾಸ್ತಿ ಮಾಡ್ಕೋಬೇಕು ಅಂಥೇಳಿ ಐತಿ. ಮಧ್ಯಾಹ್ನ ಈಗ 12:30 ಈ ಟೈಮೆಲ್ಲ ಆಗೈತೆ ನೋಡ್ರಿ ತಿನ್ನಾಕ. ಆಮೇಲೆ ಒಂದು ಸ್ವಲ್ಪ ಬೇಕ್ರಿ ಎಕ್ಸ್ಟ್ರಾ. ಹಾಗಾಗಿ ಈಗ ಮಾಡ್ಕೊಳಕತ್ತೇನೆ ನೋಡ್ರಿ. ಗುಬ್ಬಿ ಆಟ ಆಡಕತ್ತಾಳ. ಚಲೋ ಹೊತ್ತಿಂಗೆ ಜಿಗಿಟ್ ಹಾಕ್ಕೊಂಡು ಮಾಡ್ಬೇಕ್ರಿ. ನಾನು ಲಟ್ಟಿಸ್ ಮಾಡ್ಕೊತೇನೆ. ಹಾಗಾಗಿ ಸ್ವಲ್ಪ ಜಿಗಟ್ ಜಾಸ್ತಿನ ಹಾಕ್ಕೋಬೇಕ್ರಿ, ಇಲ್ಲ ಅಂತಂದ್ರೆ ರೊಟ್ಟಿ ಸರಿ ಬರೋಂಗಿಲ್ಲ, ಆಗಂಗಿಲ್ಲ. ಹಾಗಾಗಿ ಜಿಗಿಟ್ ನಾವೆಷ್ಟು ಚಲೋ ಜಿಗಿಟ್ ಹಾಕ್ಕೊಂಡು ನಾದ್ಕೊತೇವಲ್ರಿ, ಅಷ್ಟು ಚಲೋ ರೊಟ್ಟಿ ಹಾಕವ. ನಾನು ಲಟ್ಟಿಸ್ಕೊಂಡ ಮಾಡುವಂಥದ್ರಿ. ಗುಬ್ಬಿ ಇವತ್ತು ಅವ್ರ ಅಣ್ಣ ನಂಗೆ ಹಾಕೊಂಡಾಳ ನೋಡ್ರಿ. ನಮ್ಮ ಗುಬ್ಬಕ್ಕೆ ಅವ್ರ ಅಣ್ಣ ಅಂದಿದ್ದ, ಅವ್ 3 ವರ್ಷ ಏನೋ 4 ವರ್ಷ ಇದ್ದಾಗ ತೊಗೊಂಬಂದಿದ್ದ. ಹಾಕೊಂಡು ನೋಡ್ರಿದ್ದೆ ನಂದು ರೊಟ್ಟಿದ ಸಾಣ್ಸೋದು ತೊಗೊಂಡು ಚೆಲ್ಲಿದ್ದ. ರೊಟ್ಟಿ ಸ್ವಲ್ಪ ಜಾಸ್ತಿ ಮಾಡುವಿದ್ವಲ್ರಿ, ಹಾಗಾಗಿ ಇವತ್ತು ಏನೋ ಒಂದು ಸ್ಪೆಷಲ್ಲಾಗಿ ನಿಮಗೂ ತೋರಿಸೋನು, ಅಂದರೆ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ಲಾಗಿ ನಿಮಗೂ ಇದನ್ನೆಲ್ಲ ತೋರಿಸೋನು. ಈ ಒಂದು ವಿಡಿಯೋ ಸ್ವಲ್ಪ ಸ್ಪೆಷಲ್ ಆಗಿರಲಿ ಅಂಥೇಳಿ ಅಂದ್ಕೊಂಡು ನಾವೇನು ಮಾಡಾಕತ್ತಿಲ್ರಿ. ಏನಂತ ಹೇಳಿದ್ರೆ, ನಂದು ಜಾಸ್ತಿ ರೊಟ್ಟಿ ಮಾಡೋದಿತ್ತು. ಹಾಗಾಗಿ ಪಟ್ ಅಂತ ಹೇಳಿ ತಲೆಗೆ ನನಗೇನು ಬಂತಂತ ಹೇಳಿದ್ರೆ, ಈ ಒಂದು ನೀವೇನು ನೋಡಾಕತ್ತಿರಲ್ಲ, ಇಲ್ಲಿ ಪೂಜೆ ಮಾಡತ್ತೀನಿ, ಇದಕ್ಕೇನು ಹೇಳ್ತಾರಂತ ಗೊತ್ತಿಲ್ಲ ನಂಗೆ. ಅಂದರೆ ಕಟ್ಗೆ ಹಾಕಿ
ಬೆಂಕಿ ಎಲ್ಲ ನಾವೀಗೇನು ಒಲೆಯೆಲ್ಲ ಯೂಸ್ ಮಾಡ್ತೇವಲ್ರಿ ಹಳ್ಳಿ ಕಡೆ ಒಲೆಗೆಲ್ಲ ಕಟ್ಗೆ ಹಾಕಿ ಅಡುಗೆ ಏನು ಮಾಡ್ತಾರಲ್ರಿ ಆ ಥರ ಇದಕ್ಕೆ ನಾವು ಕಟ್ಗೆ ಎಲ್ಲ ಹಾಕಿ ಬೆಂಕಿ ಮಾಡಿಕೊಂಡು ಅಡುಗೆ ಎಲ್ಲ ಮಾಡಕ್ಕೆ ಬರುವಂಥದ್ದು ರೀ ಇದು ಊರಾಗಿತ್ತು ರೀ ನಂಗೆ ತೊಗೊಂಡು ಬಂದಿದ್ದೆ ನಾನಿಲ್ಲೇ ಹೆಂಗಾದ್ರೂ ಏನಾದರೂ ಯೂಸ್ ಆಗ್ಬೋದೇನೋ ಅಂಥೇಳಿ ಅಂದ್ಕೊಂಡು ತೊಗೊಂಬಂದಿದ್ದೆ. ಆದ್ರೆ ಇಲ್ಲಿ ತನಕನೂ ಅಂದ್ರೆ ನಮ್ಗೆ ಈಗ ಎಲ್ಲ ಆಗ್ಬೇಕು ರೀ ಮಕ್ಕಳು ತೊಗೊಂಡು ಇದನ್ನೆಲ್ಲ ಬೆಂಕಿ ಎಲ್ಲ ಮಾಡಿ ಅಡುಗೆ ಮಾಡಕ್ಕೆ ನನಗೆಲ್ಲ ಆಗ್ಬೇಕು ಈಗ. ಹಾಗಾಗಿ ಏನೋ ಅದ್ರದ್ದು ಇದಕ್ಕೆ ಹೋಗಿರಲಿಲ್ಲ, ಅದ್ರ ಗೊಡವಿಗೆನ ಹೋಗಿರಲಿಲ್ಲ. ಹಂಗೆ ಸುಮ್ಮನೆ ಇದ್ದೆ. ಇವತ್ತು ಹೆಂಗೆ ಅಂತ ಹೇಳಿದ್ರೆ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್, ಮನೆಯವ್ರೂ ಲೀವ್ ತೊಗೊಂಡು ಮನೆಯಾಗಿದ್ದರು. ಹಾಗಾಗಿ ರೊಟ್ಟಿನೂ ಜಾಸ್ತಿ ಮಾಡೋದಿತ್ತು. ಮತ್ತು ಮೊನ್ನೆ ಎಲ್ಲ ಕಸ ತೆಗೆದು ಕಟ್ಕಿನೂ ಸಿಕ್ಕಿದ್ದು ಸ್ವಲ್ಪ. ಹಾಗಾಗಿ ತಲೆಗೆ ಆಟೋಮೆಟಿಕ್ಕಾಗಿ ತಲೆಗೆ ಬಂದಂಥ ವಿಚಾರ ಏನಂಥೇಳಿ ಅಂದ್ರೆ ಯಾಕೆ ನಾವು ಇದನ್ನು ಯೂಸ್ ಮಾಡಬಾರ್ದು, ಇವತ್ತು ಎಲ್ಲನೂ ಕಟ್ಟಿಗೆಲ್ಲ ಅದಾವು ಯಾಕೆ ಯೂಸ್ ಮಾಡ್ಕೋಬಾರ್ದು ಅಂಥೇಳಿ ಒಮ್ಮೆ ತಲೆಗೆ ಬಂದಂಥ ವಿಚಾರ ರೀ. ಹಾಗಾಗಿ ಸ್ವಲ್ಪ ಏನೋ ಹೊಸದು ಪ್ರಯತ್ನ ಮಾಡೋಣ ಅಂದ್ಕೊಂಡು ನಾನು ಇದನ್ನು ತೊಗೊಂಡು ಬಂದು ಎಲ್ಲನೂ ಶುಕ್ರವಾರನೂ ಇತ್ತು, ವ್ಯಾಲೆಂಟೈನ್ಸ್ ಡೇನೂ ಇತ್ತು, ಎಲ್ಲ ಆಯ್ತು ಅಂಥೇಳಿ ನಾನು ಅದನ್ನೆಲ್ಲನೂ ಸ್ವಲ್ಪ ಒರೆಸಿ ಪೂಜೆ ಎಲ್ಲ ಮಾಡಿ ಶುರು ಮಾಡ್ಕೊಂಡಿದ್ದೆ ನೋಡ್ರಿ. ಹೆಂಗುವಿನ ರೊಟ್ಟಿ ಮಾಡಕ್ಕೆ ಕುಂತೆ ಅಂತಂದ್ರೆ ಮನೆಯವ್ರಿಗೆ ಚಹಾ ಬೇಕಾಗಿತ್ತು ರೀ. ಮನೆಯಾಗಿದ್ದರು ಅಂತಂದ್ರೆ ಹೊತ್ತಿನಾಗೆಲ್ಲ ಚಹಾ ಕುಡಿತಿರ್ತಾರೆ. ಸೊ ಹಾಗಾಗಿ ಅದಕ್ಕಿಂತ ರೊಟ್ಟಿ ಮಾಡೋಕ್ಕಿಂತ ಮೊದಲೇ ಚಹಾ ಕುಡಿಯಾಕತ್ತಿದ್ವಿ ನೋಡ್ರಿ. ಅದೇನಂತ ಹೇಳಿದ್ರೆ ಒಂದು ಕಟ್ಗೆ ಹಾಕಿ ಉರಿ ಹಚ್ಚಿ ಅಡುಗೆ ಮಾಡುವಂಥದ್ದು ಒಂದು ಈಗ ಪೂಜೆ ಎಲ್ಲ ಮಾಡತ್ತೀವಿ ನೋಡ್ರಿ. ಈ ಥರ ಇತ್ತದ ಊರಾಗಿತ್ತು ರೀ, ಅದನ್ನು ತೊಗೊಂಡು ಬಂದಿದ್ದೆ ನಾನು. ಯೂಸೇ ಮಾಡಿರಲಿಲ್ಲ ರೀ. ಹಾಗಾಗಿ ಮೊನ್ನೆಲ್ಲ ಹೊರಗೆಲ್ಲ ಸ್ವಚ್ಛ ಮಾಡಿಸಿದ್ವಿ ಅಲ್ರಿ, ಅವಾಗ ಒಂದಷ್ಟು ಕಟ್ಟಿಗೆ ಸಿಕ್ಕಿದ್ವ. ಹಾಗಾಗಿ ಇವತ್ತು ಹೆಂಗೂ ರೊಟ್ಟಿ ಸ್ವಲ್ಪ ಜಾಸ್ತಿ ಮಾಡೋದಿತ್ತು, ಇದ್ರ ಮೇಲೆ ಮಾಡೋಣ ಅಂಥೇಳಿ ಒಂದು ಹೊಸ ಪ್ರಯತ್ನನ ಮಾಡಕತ್ತಿದ್ದೆ ನೋಡ್ರಿ. ಅಂದರೆ ಇದು ಶುಕ್ರವಾರದ ವ್ಲಾಗ್ ನೋಡ್ರಿ. ಅಂದರೆ ಫೆಬ್ರವರಿ 14 ಅಂದರೆ ವ್ಯಾಲೆಂಟೈನ್ಸ್ ಡೇ ಇತ್ತು ನೋಡ್ರಿ. ಅವಾಗ ಇದೆಲ್ಲನೂ ವಿಡಿಯೋ ಮಾಡ್ಕೊಂಡಂಥದ್ದು. ನಾನು ನಮ್ಮ ಮನೆಯವರಿಬ್ಬರು ಸೇರಿನ ಆಲ್ಮೋಸ್ಟ್ ಇದೆಲ್ಲ ಕೆಲಸನೂ ಮಾಡ್ಕೊಂಡಂಥದ್ದು. ಅವರೆಲ್ಲರೂ ನಂಗೇನಂದ್ರೆ ಎಲ್ಲ ಕಟ್ಗೆ ಎಲ್ಲ ತಂದು ಕೊಟ್ಟರು. ಹಂಗೆ ಇಬ್ಬರು ಸೇರಿ ಈ ಕೆಲಸ ಎಲ್ಲ ಮಾಡತ್ತಿದ್ವಿ ನೋಡ್ರಿ. ನಮ್ಮದು ವ್ಯಾಲೆಂಟೈನ್ಸ್ ಡೇದ ಸ್ಪೆಷಲ್ ಮೂಮೆಂಟ್ ಅಂತ ಹೇಳ್ಬೋದು ನೋಡ್ರಿ. ಇಬ್ಬರು ಸೇರಿ ಕಟ್ಗೆ ತೊಗೊಂಬಂದು ಬೆಂಕಿ ಎಲ್ಲ ಮಾಡಿ ರೊಟ್ಟಿ ಮಾಡೋದು ಇದು ಒಂದು ನಮ್ಮದು ವ್ಯಾಲೆಂಟೈನ್ಸ್ ಡೇದ ಸ್ಪೆಷಲ್ ಡೇ ಆಗಿತ್ತು ನೋಡ್ರಿ. ಈ ರೀತಿಯಾಗಿ ಇದ್ದಂಥದ್ದು ಲೀವ್ ತೊಗೊಂಡಿದ್ರು, ಮನೆಯಾಗಿದ್ದರು. ಹಾಗಾಗಿ ನಂದೊಂದು ಸ್ವಲ್ಪ ಜಾಸ್ತಿ ರೊಟ್ಟಿ ಮಾಡ್ಕೊಳ್ಳೋದಿತ್ತು. ಯಾಕಂತ ಹೇಳಿದ್ದನ್ನು ನೆಕ್ಸ್ಟ್ ವಿಡಿಯೋದಾಗ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ. ಹಾಗಾಗಿ ಈ ರೀತಿ ಒಂದು ಹೊಸ ಪ್ರಯತ್ನನ ನಾವು ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ಲಾಗಿ ಮಾಡಾಕತ್ತಿದ್ವಿ ನೋಡ್ರಿ. ಈ ರೀತಿ ಅಂತ ಹೇಳತ್ತೇನೆ. ಹಂಗೆ ನೋಡ್ರಿ ನಾ ಎಲ್ಲ ಮಾಡತ್ತೀನಿ ಅಲ್ಲೇ ಕೆಳಗಿಟ್ಕೊಂಡು ಹಿಂಗೆ ಗುಬ್ಬಿ ಏನು ಮಾಡಿದ್ರೂ ಮಾಡಾಕೊಡತ್ತಿಲ್ರಿ. ಯಾಕಂದ್ರೆ ಕೆಳಗೆ ಅದನ್ನು ಮುಟ್ಟೋದು ಅಲ್ಲೆಲ್ಲ ಬೆಂಕಿ. ಆಮೇಲೆ ಹಂಗೆ ನಾ ಕುಂತೇನಿ, ಆಕಿಗೆ ಚಲೋ ಆಗ್ಬಿಟ್ಟೈತೆ, ನಂಗೆ ಮೈ ಮೇಲೆಲ್ಲ ಬಂದು ಕುಂದ್ರೋದು ಈ ರೀತಿ ಎಲ್ಲ ಕಾಟ ಕೊಡಾಕತ್ತಿದ್ಲು ರೀ. ಮತ್ತು ಆಕಿಗೆ ನಾನು ಏನಂತಂದ್ರೆ ಹೆಂಗೋ ಅದು ಒಲೆ ಬೆಂಕಿ ಮಾಡಿದ್ದೆ ಅಲ್ರಿ, ಅದ್ರ ಮೇಲೆ ನಾನು ನೀರೆಲ್ಲ ಕಾಯಿಸಾಕಿಟ್ಟೆ. ಮತ್ತು ಆಮೇಲೆ ಕಾಯಿಸಾದ್ಮೇಲೆ ನಾನು ಆಕಿಗೆ ಒಂದು ಸ್ವಲ್ಪ ತಲೆಗೆ ಆಮೇಲೆ ಮೈಗೆ ಎಲ್ಲ ಎಣ್ಣೆ ಹಚ್ಚಲಾರ್ದು ಒಂದು ಸ್ವಲ್ಪ ಜಾಸ್ತಿನ ದಿನ ಆಗಿತ್ತು. ಹಾಗಾಗಿ ಚಲೋ ತೆಂಗು ಎಣ್ಣೆ ಇದೆಲ್ಲ ಹಚ್ಚಿ ಮಸಾಜ್ ಮಾಡಿಕೊಂಡು ತಲೆ ಜಳಕ ಎಲ್ಲ ಮಾಡಿಸಿ ಮಲಗಿಸಿದೆ ನೋಡ್ರಿ ಆಕಿಗೆ ನಾನು. ಹಂಗೆ ಅದನ್ನೆಲ್ಲ ಮುಗಿಸ್ಕೊಂಡು ಆದಮೇಲೆ ಇದೇನಂತ ಹೇಳಿದ್ರೆ ನಾನು ಹಾಗಲಕಾಯಿ ಪಲ್ಯನ ಮಾಡ್ಕೊಳಕತ್ತಿದ್ದೆ ನೋಡ್ರಿ. ಅದು ಹಾಗಲಕಾಯಿ ಪಲ್ಯಕ್ಕೆ ನಾನು ಈ ರೀತಿ ಗ್ರೇವಿನ ಮಾಡ್ಕೊಳ್ಳುವಂಥದ್ದು ನೋಡ್ರಿ. ಅದಕ್ಕೆ ಶೇಂಗಾ ಆಮೇಲೆ ಕೊಬ್ಬರಿ ಎಲ್ಲನೂ ಹುರಿದು ಪೇಸ್ಟ್ ಮಾಡಿಕೊಂಡು ಗ್ರೇವಿ ಥರ ಮಾಡಿಕೊಂಡು ಈ ರೀತಿ ನಾನು ಮಾಡ್ಕೊಳಕತ್ತಂಥದ್ದು ನೋಡ್ರಿ. ಏನೇನು ನಾನು ಆ ಗ್ರೇವಿಗೆ ಏನೇನು ಹಾಕಿದ್ದೆ ಅಂದರೆ ಶೇಂಗಾ, ಕೊಬ್ಬರಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಉಪ್ಪು ಇದೆಲ್ಲನೂ ನಾನು ಆ ಗ್ರೇವಿಗೆ ಹಾಕ್ಕೊಂಡಂಥದ್ದು ನೋಡ್ರಿ. ಸ್ವಲ್ಪ ಉಳ್ಳಾಗಡ್ಡಿ ಎಲ್ಲನೂ ನಾನು ಗ್ರೇವಿ ಮಾಡಿ ಆಮೇಲೆ ಪಲ್ಯನ ಈ ರೀತಿ ಮಾಡಿಕೊಂಡೆ. ಅದನ್ನು ಕಂಟಿನ್ಯೂ ಮಾಡಲಿಲ್ಲ ನೋಡ್ರಿ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 ರೊಟ್ಟಿ ಅದಾವ ನೋಡ್ರಿ. 31 ರೊಟ್ಟಿ.
ಸೊ ನೋಡಿರಿ ನನ್ನ ಒಂದು ವ್ಯಾಲೆಂಟೈನ್ಸ್ ಡೇ ದಿನ ಈ ರೀತಿಯಾಗಿ ಇದ್ದಂಥದ್ದು ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಹೇಳಿ ಅನ್ಕೊತೀನಿ. ಸೊ ನನ್ನ ಒಂದು ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ. ಹಂಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಒಂದು ಲೈಕ್ ಮಾಡೋದನ್ನು ಮರೆಯೋಕೆ ಹೋಗಬೇಡ್ರಿ. ಸೊ ನೋಡಿದಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್.